ಎಲ್ಲರಿಗೂ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ಡೌರಾಜ ಡವ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ. ಎಲ್ಲ ಸುಮ್ಮನೆ ವಾಷಿಂಗ್ ಮಾಡೋ ಥರ ನಾಟಕ ಎಲ್ಲ ನೋಡಿ. ವಾಷಿಂಗ್ ಆಗ್ತಾ ಇದೆ. ಇದೆಲ್ಲ ಗಾಡಿ ಕಾರು ಎಲ್ಲ ವಾಷಿಂಗು. ಕ್ಲೀನರ್ ನೋಡಿ ಸುಮ್ಮನೆ ಡವ್ ಮಾಡ್ತಿರೋದಿಲ್ಲಿ ವಾಶ್ ಮಾಡೋ ಥರ. ಅಲ್ಲಿ ನೋಡಿ ಯಾರು ಮಾಡ್ತಾ ಇರೋದು. ಫಸ್ಟ್ ಸುಮ್ಮನೆ ನಾಟಕ ಮಾಡ್ತಾ ಇರ್ತಾನೆ, ನೀನು ಮಾಡೋ ಥರ ಅಷ್ಟೆ ಡ್ರಾಮಾ. ಹೆಲೋ ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಆವಾಗಲೇ ಅವ್ರು ವಾಶ್ ಮಾಡೋದೆಲ್ಲ ವಿಡಿಯೋಸ್ ತೋರಿಸ್ದೆ. ಸೊ ಮೊದಲಿಗೇನೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ವಿಜಯದಶಮಿ ನಾಳೆ ಇರೋದ್ರಿಂದ ಅದರದ್ದು ವಿಶಸ್ ಮಾಡ್ತಾಯಿದ್ದೀನಿ. ಸೊ ದಸರಾ ಹಬ್ಬ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಲಾಸ್ಟ್ ಇಯರು ದಸರಾ ಅಲ್ಲಿ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದು, ಬಟ್ ಇನ್ನೂ ಒಂದು 21 ಡೇಸ್ ಇದೆ 1 ಇಯರ್ಗೆ. ಬಟ್ ಈ ಸಲ ಬೇಗ ಬಂದಿದೆ ದಸರಾ. ಸೊ ಬಟ್ ನಾವು ಲಾಸ್ಟ್ ಇಯರ್ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಂಗೆ ದಸರಾಗೆ ಈ ವರ್ಷವೂ ಏನೋ ಒಂದು ಸರ್ಪ್ರೈಸ್ ಕಾದಿದೆ. ಸೊ ಆ ಸರ್ಪ್ರೈಸ್ ನಾನು ರಿವೀಲ್ ಮಾಡಲ್ಲ, ಯಶವಂತ್ ರಿವೀಲ್ ಮಾಡ್ತಾರೆ. ಸೊ ಸರ್ಪ್ರೈಸ್ ಅವ್ರ ಕಡೆಯಿಂದ ಇದೆ. ಸೊ ಈಗ ಎಲ್ಲ ಗಾಡಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾರೆ. ಅದಾದಮೇಲೆ ನನ್ನ ಸರ್ಪ್ರೈಸ್ ಏನು ಅಂತ ತೋರಿಸ್ತೀನಿ. ಅಲ್ಲೇ ನಿಂತ್ಕೊ, ಹತ್ರ ಬರಬೇಡ ದಯವಿಟ್ಟು. ಇಲ್ಲ, ಅದು ಸ್ಟಾರ್ಟ್ ಮಾಡಿದೆ ನಾನು. ತಾವು ನಿಮ್ಮ ರಿವೀಲ್ ಮಾಡಲ್ವಾ ಏನು ಸಸ್ಪೆನ್ಸ್ ಅಂತ, ಏನದು ಅಂತ ತೋರಿಸಲ್ವಾ? ಲಾಸ್ಟ್ ಇಯರು ದಸರಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಸಸ್ಪೆನ್ಸ್ ಆಗಿ. ಈ ವರ್ಷ ಈ ಬ್ಲಾಗಲ್ಲೇ ಇನ್ನೊಂದು ಸಸ್ಪೆನ್ಸು ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನದು ಸಸ್ಪೆನ್ಸು? ಎಷ್ಟು ಒಂದು ನಿಮಿಷ ಕೌಂಟಿಂಗ್ ಮಾಡೋಣ. ಆನ್ ಎ ಕೌಂಟ್ ಆಫ್ 1 2 3. ಎಸ್, ಸರ್ಪ್ರೈಸ್. ಹೊಸ ಕಾರ್ ಬಂದಿದೆ ಮನೆಗೆ. ಸೊ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಹೋದ ವರ್ಷ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ಈ ವರ್ಷ ಭೀಮಾ ನಿಲ್ಲಿಸಿದ್ದೀವಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇವನ ಹೆಸರು ಬಂದು ಭೀಮಾ. ಯಶವಂತ್ ನಾಮಕರಣ ಮಾಡಿದ್ದಾರೆ. ಸೊ ಬನ್ನಿ ಬೇಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬರೀ ಹೆಲ್ಪರು. ಅದಾದ್ಮೇಲೆ ಬರೋಣ ಅಂತ ಅನ್ಕೊಂಡೆ, ಮುಗಿಸ್ಕೊಂಡು. ನಾನು ಇವ್ರಿಗೆ ಹೇಳಿದೆ ಕಾರ್ ಕವರ್ ಇಸ್ಕೊಂಡ್ಬಿಡಿ, ಲಾಸ್ಟ್ ತೋರ್ಸೋಣ ಎಲ್ಲರಿಗೂ ಅಂತ. ಅದಕ್ಕೆ ಯಾರಿಗೂ ಹೇಳಿದ್ರೆ ಸುಮ್ಮನೆ ಇಲ್ಲ. ಅದು ಇದು ಫುಲ್ಲಿ ಆಟೋಮೆಟಿಕ್ ಬೇಡವಂತ ಇವ್ರಿಗೆ, ಮ್ಯಾನ್ಯುಯಲ್ಲೇ ಬೇಕು ಅಂತ. ಅದರಲ್ಲಿ ಆಟೋಮೆಟಿಕ್ಕು ಹೈಬ್ರಿಡ್ ಅಲ್ಲಿ ಬೋರ್ ಹೊಡೆದೋಗುತ್ತೆ ನನಗೆ ಡ್ರೈವಿಂಗು. ಆಟೋ ಇದ್ರೆ ಮನಿಕೊಂಡು ಹೋಗ್ಬೋದಲ್ಲ. ಇದ್ರಲ್ಲೂ ಅಷ್ಟೇ ಮನ್ಕೊಂಡು ಹೋಗ್ಬೋದು. ನೀವೇನು ಡ್ರೈವಿಂಗ್ ಮಾಡ್ತೀರಾನೆ? ಇದ್ರಲ್ಲೂ ಅಷ್ಟೇ ಕ್ರೂಸ್ ಡ್ರೈವ್ ಹಾಕೊಂಡ್ರೆ ಅಷ್ಟೇ, ಅದ್ರ ಪಾಡಿಗೆ ಸೆಟ್ ಮಾಡಿಬಿಟ್ರೆ ಅದೇ ಸ್ಪೀಡ್ ಹೋಗ್ತಾ ಇರುತ್ತೆ. ಮೊದಲೇ ಉಲ್ಟಾ ಸೀದಾ ಓಡಿಸ್ತಾರೆ. ಮೊದಲೇ ಉಲ್ಟಾ ಸೀದಾ ಓಡಿಸ್ತಾರೆ ಅಂತ ಹೇಳಿದೆ ಅಲ್ಲ. ಅದ್ರ ಮೇಲೆ ಆಟೋ ಇದ್ರೆ ಇವ್ರ ಮೇಲೆ ಭರೋಸೆ ಇರಲ್ಲ, ಕಾರ್ ಮೇಲೆ ಭರೋಸೆ ಇರುತ್ತೆ. ಜವಾಬ್ದಾರಿ ಅದ್ರ ಮೇಲೆ ಇರುತ್ತೆ. ಅವಾಗ ನೀನು ಆರಾಮಾಗಿರ್ಬೋದು. ಬ್ಲೇಮ್ ಮಾಡಂಗೆ ಇಲ್ಲ. ಕಲರ್ ಓಕೆ, ಸ್ಟ್ಯಾಂಡರ್ಡ್ ಕಲರ್. ಅದಕ್ಕೇನೆ ಇವೆಲ್ಲ ಮನೇಲಿ ಬ್ಲ್ಯಾಕ್ ಅಂತ ಕೂತಿದ್ರು. ಕೊಳಕಾಲ ಕ್ಲೀನ್ ಮಾಡಲ್ಲ ಅವ್ರಿಗೆ. ಈ ನೋಡ್ತಾ ಇರ್ತೀಯಲ್ಲ, ನೋಡು 2 ವರ್ಷ ಆದ್ಮೇಲೆ 20 ಲಕ್ಷ ಕೊಟ್ಟವ್ರಲ್ಲ, ಅವಾಗ 50 ಲಕ್ಷ ಕೊಟ್ಟರು ಅದೇ ಸೋಂಬೇರಿ. ಉಜ್ಜಿ ಉಜ್ಜಿ ಅಂತ ಉಜ್ಜಿ ನೀಟಾಗಿ ನೋಡಿ ಎಲ್ಲ ಮಾಡ್ತಾನೆ. ಆಮೇಲೆ ಜವಾಬ್ದಾರಿ ಅಪ್ಪಂಗೆ ಕೊಟ್ಬಿಡ್ತಾನೆ. ಅದಕ್ಕೆ ಎಲ್ಲ ಇದು ಗನ್ನು ಗಿನ್ನು ಇದು ವಾಷಿಂಗ್ಗೆ ಎಲ್ಲ ಕೊಟ್ಬಿಟ್ಟಿದ್ದೀನಿ.
ಅಷ್ಟೇ ಮೇಲೆ ಇಡ್ಸ್ಬಿಟ್ಟಿದ್ದೀನಿ, ಯಾವಾಗ ಬೇಕೋ ಬಾ ಹಾಕೊಂಡು ವಾಶ್ ಮಾಡು ಅಂತ. ಜವಾಬ್ದಾರಿ ಅಲ್ಲೇ ಮುಗಿದೋಗಲ್ಲ. ಈಗ ನಿನಗೆ ಕಾರ್ ನೋಡ್ಕೋಬೇಕು, ಈಗ ಸಂತಾನ ಬೆಳೆಯುತ್ತೆ, ನೋಡ್ಕೋಬೇಕು. ಒಂದು ಐನ್ ಕೆಲಸ ಕೊಡೋಣ ಅಂತಿದ್ದೆ. ಆಯಾ ನಾವೆಲ್ಲ ಸಸ್ಪೆನ್ಸಾಗಿ ಮಾಡೋಣ, ಪೂಜೆ ಆದಮೇಲೆ ಸ್ವೀಟ್ಸ್ ಕೊಡೋಣ ಅಂದರೆ ಎಲ್ಲ ಆಲ್ಮೋಸ್ಟ್ ಅಕ್ಕಪಕ್ಕ ಜನಕ್ಕೆ ಗೊತ್ತಾಗೋಗ್ಬಿಟ್ಟು ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಕೊಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬರೋಣ ಅನ್ಕೊಂಡ್ವಿ ನಾವೇ, ಆಮೇಲೆ ಅಂದ್ರೆ ಪೂಜೆ ಎಲ್ಲ Thank you, thank you. ಹ್ಯಾಪಿ ದಸರಾ. ಬೈ ಬೈ. ಇಷ್ಟೊತ್ತು ಪೂಜೆ ಮಾಡಿದ್ ನೋಡಿದ್ರಿ. ಇವಾಗ ಆಗ್ಲೇ ಬೀದಿ ಸುತ್ತಕ್ಕೆ ಕಾರ್ ತಗೊಂಡು ಬಂದ್ಬಿಟ್ಟಿದೀವಿ. ಏನಕ್ಕೆ ಅಂತ ಹೇಳ್ತೀನಿ, ಮಮತನ್ ಮನೆಯಲ್ಲಿ ಅವ್ರ ಮನೇಲಿ ನಾವು ಹೇಳೇ ಇಲ್ಲ ಕಾರ್ ತಗೊಂಡಿದೀವಿ ಅಂತ. ಬಟ್ ಆಕ್ಚುಲಿ ನಾವು ಕಾರ್ ನೋಡ್ತಾ ಇರೋದು ಗೊತ್ತಿತ್ತು, ತಗೊಂಡು ಪರ್ಚೇಸ್ ಮಾಡಿರೋದು ಅವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಇವಾಗ ಹೋಗಿ ಸರ್ಪ್ರೈಸ್ ಆಗಿ ಅವ್ರಿಗೆ ಹೇಳ್ದೆ ಕೇಳದೆ ಹೋಗಿ ತೋರ್ಸೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ. ನಮ್ಮ ಮನೆಗೆ ಅಂಬಾರಿ ಬಂದಿದೆ. ನೋ ದಟ್ ಇಸ್ ನಾಟ್ ಅಂಬಾರಿ, ಭೀಮಾ ಬಂದಿದೆ. ಭೀಮಾನಾ? ಭೀಮಾ ಅಂಬಾರಿ ಚಾಮುಂಡೇಶ್ವರಿ ಬೇರೆದು, ಹಂಗೆ ಲೆಕ್ಕಾಚಾರ ನಂದು. ಸೊ ಅಂಬಾರಿ ನಾನಂತೆ, ಇದು ವೈಟ್ ಭೀಮಾ ಅಂತೆ. ಏನೋ ಹೆಸರು ಇಟ್ಕೊಂಡ್ಬಿಡಿದೆ, ಭೀಮಾ ಅಂದ್ರೆ ನಮ್ದು ಹಾ ಅನ್ನತ್ತಾ ಹಂಗಂದ್ರೆ. ಓ ಮೈ ಗೆಡ್ನೆಸ್. ಅರ್ಜುನನ್ ಕಳ್ಸಿಕೊಟ್ಮೇಲೆ ಭೀಮಾನೇ ಬಂದಿರೋದು. ಆಕ್ಚುಲಿ ವಿ ಹ್ಯಾಡ್ ಅ ಪ್ಲಾನ್ ಟು ಗೋ ಫಾರ್ ಮೈಸೂರು ಆಫ್ಟರ್ ದಿಸ್ ಪೂಜಾ ಎಲ್ಲ. ಆ್ಯಕ್ಚುಲಿ ಅಂದ್ಕೊಂಡಿದ್ದು ಆ ಟ್ರಾಫಿಕ್ಕು ಇದು ಅಪ್ಡೇಟ್ಸ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ಇವಾಗ ಬೇಡ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೈಸೂರಿಗೆ. ಸರ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಕರ್ಕೊಂಡು ಹೋಗ್ತಾರ ಅಂತ. ಓನರ್ ನೋಡ್ರಿ, ಓನರ್, ಕಾರ್ ಓನರ್. ಸ್ವಾಮಿ, ನಾನು ಬರೀ ಡ್ರೈವರು. ಸ್ವಾಮಿ ಯಪ್ಪ, ಈ ಜನಕ್ಕೆ ಏನಾಗಿದೆ, ಯಾಕೆ ಈ ಥರ ಮಾಡ್ತಿದ್ದಾರೆ? ಟ್ರಾಫಿಕ್ ನಿಜ ನಂಗೆ ಪುಕ ಪುಕ ಅಂತ ಇದ್ದಾರೆ. ಇದು ನನಗೆ ಹಳೆ ಕಾರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನೀಟಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಹೈಟ್ ಇದೆಯಾ ನನಗೆ ಗೊತ್ತೇ ಆಗ್ತಿಲ್ಲ. ಪಕ್ಕ ಬರೋದೆಲ್ಲ ಭಯ ಬೀಳ್ತಾ ಇದ್ದೀನಿ. ಅವಾಗಿಂದ ಇವ್ರು ಬೇರೆ ಇದು ಮಾಡ್ತಾ ಇದ್ದಾರೆ. ಸೊ ಇದೇ
ರೀ ಸಸ್ಪೆನ್ಸು, ಇನ್ನೇನಿಲ್ಲ. ಕಾರ್ ತೊಗೊಂಡ್ವಿ ಹೊಸದು. ಸೊ ಇಷ್ಟೊತ್ತು ಎಲ್ಲರೂ ಬಂದು ನಮ್ಮ ರೋಡಲ್ಲಿರೋರೆಲ್ಲ ನೋಡಿದ್ರು, ತುಂಬ ಖುಷಿ ಬಿದ್ರು. ಮಾತಾಡ್ಬೋದಾ? ತುಂಬ ನಿಜ ಹೇಳ್ತೀನಿ, ಹಾರ್ಟ್ಫುಲ್ಲಿ ಅವರೆಲ್ಲರೂ ನಮಗೆ ಕಂಗ್ರಾಟ್ಸ್ ಹೇಳಿದ್ದಾರೆ, ಹರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸೊ ಇದೇ ಥರ ಅವ್ರ ಸಪೋರ್ಟ್ ಇರಲಿ ಯಾವಾಗೂ ಅಂತ ಕೇಳ್ಕೊಳ್ತೀನಿ. ಸೊ ಇದಕ್ಕೆ ನೆಕ್ಸ್ಟ್ ಏನೋ ಹೇಳಿದ್ದಾರೆ, ಅದಕ್ಕೆ ನೆಕ್ಸ್ಟ್ ಇನ್ನೇನಿದ್ರು ಅಲ್ವಾ, ಅದು ಏನಂತ ಆಮೇಲೆ ಹೇಳ್ತೀವಿ. ಅದು ಅಲ್ಲಿಗೆ ಅದಕ್ಕೆ ನೆಕ್ಸ್ಟ್ ದಸರಾ ಗಂಟ ವೆಯ್ಟ್ ಮಾಡಿ. ಹೌದು, ನೆಕ್ಸ್ಟ್ ಫಸ್ಟ್ ದಸರಲ್ಲಿ ಚಾನೆಲ್ ಓಪನ್ ಮಾಡಿ ಸರ್ಪ್ರೈಸ್ ಮಾಡಿದ್ವಿ. ಈ ದಸರಾಗೆ ನಮ್ಮ ಭೀಮನ್ ತೋರಿಸಿದ್ದೀವಿ, ಸರ್ಪ್ರೈಸ್ ಮಾಡಿದ್ದೀವಿ. ಹೌದು. ಈಗ ನೆಕ್ಸ್ಟ್ ಇದು ಏನೋ ದಸರಾಗೆ ಇನ್ನೊಂದೇನಾದರೂ ಸಸ್ಪೆನ್ಸು, ಸರ್ಪ್ರೈಸು ಎಲ್ಲ ಇದ್ದೇ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ಮ ವಿಡಿಯೋಸ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಯಾರ್ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಇದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮ್ಮ ವಿಡಿಯೋಸ್ನೆಲ್ಲ ಫುಲ್ ನೋಡೋದಕ್ಕೆ ಹೇಳಿ. ನೀವು ಅಲ್ಲಿ ಈಚೆ ಕಾರ್ ಬಂದು ಯಾವುದೋ ಅಡ್ಡ ನಿಂತಿದೆ ನೋಡಿ, ತಗ್ಸಿ ಬಂದ್ವಿ. ನಾನು ನೋಡಲ್ಲ, ಯಾವುದೋ ಈಚೆ ಕಾರ್ ಬಂದಿದೆ. ಅವೆಲ್ಲ ಕವರ್ ಆಗಿದ್ದಾನೆ. ಒಂದು ನಿಮಿಷ ಹಿಡ್ಕೊ, ನೀನೇ ಹಿಡ್ಕೊ. ಎಲ್ಲ ಹೋಗ್ತಾ ಇದ್ದಾನೆ, ತೆಗಿಯಕ್ ಬರಲ್ಲ. ತೆಗಿಯಕ್ ಬರಲ್ಲ, ಎಲ್ಲ ಮುಖ ಮುಚ್ಕೊಂಡ್ಬಿಟ್ಟವ್ನು ನೋಡಿ, ಕಳ್ಳ. ಏನಂತ ಹೇಳ್ತೀನಿ, ಕಳ್ಳ ಯಾರೋ ಬಂದ್ಬಿಟ್ಟಿದ್ದಾನೆ. ನಾನು ಆಕ್ಚುಲಿ ಹೇಳ್ದಂಗೆ ನಡೀರಿ ಹೋಗೋಣ ರೌಂಡು. 1% ಕಾಸು ಕೇಳೋಣ. ಅದೆಲ್ಲ ಇಲ್ಲ, ಸರ್ಪ್ರೈಸ್ ಕೊಡ್ಬೇಕು. ಅಲ್ಲ, ಅಲ್ಲಿ ಮುಂದೆ ಆಗ್ತದೆ. ಹೆಂಗಿದಮ್ಮ ಸರ್ಪ್ರೈಸು? ಮಾತಾಡ್ಸ್ಕೊಂಡಿದೀನಿ, ಮಾತಾಡ್ದಂಗೆ ಎಲ್ಲಿ ಇವಾಗ ಕಾಸು ಫಸ್ಟ್ ಸೆಟ್ಲ್ ಮಾಡ್ಸೋ ಅಷ್ಟೇ. ಹಂಗಿಲ್ಲ ಇದೆಲ್ಲ ಏನು ಕಂಡೀಷನ್, ಇದೆಲ್ಲ ಸುಳ್ಳು. ಬಾಮ್ಮ ಹೋಗ್ ಬರೋಣ ಒಂದ್ ರೌಂಡ್. ಕಾಸು ಬುಕಿಂಗ್ ಮಾಡಕ್ ಕರ್ಕೊಂಡು ಹೋಗಿದ್ರೆ ನಾನು ಇದೆಲ್ಲ ಸುಳ್ಳು. ಯಾರಿಗೆ? ಬುಲ್ಲಿಗೆ ಈಗ ಹೋಗೋಣ, ಅದಕ್ಕೆ ಬನ್ನಿ ಅಂದಿದ್ದು. ಅಲ್ಲೇ ಹೋಗೋಣ. ನಾವು ಅದಕ್ಕೆ ಹಿಂಗ್ ತಿರುಗಿಸ್ಬಿಟ್ವಿ, ಯಾರಾಗಿರಲ್ಲ ಕಾಣಿಸ್ಬಿಡುತ್ತೆ, ಗೊತ್ತಾಗೋಗುತ್ತೆ ಅಂತ ಹಿಂಗ್ ತಿರುಗಿಸಿ ನಿಲ್ಸಿದ್ವಿ. ನಡಿ, ಅಲ್ಲೂ ಕುಳ್ಳನ್ ಸರ್ಪ್ರೈಸ್ ಮಾಡಿಲ್ಲ ಇನ್ನ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಇಲ್ಲೂ ಇವಾಗೆ ಬಂದು ಸಾಯಂಕಾಲ ಗೊತ್ತಾಗ್ತಿಲ್ಲ. ಏನ್ ಬರ್ತೈತೆ ಹೊಸ ಕಾರ್ ಹೆಂಗೆ ಇಲ್ಲ, ಇವಾಗ ಇಟ್ಕೊಂಡಿದ್ದವನು. ನಮ್ಗೆ ಸ್ವೀಟ್ ನೀನ್ ಕೊಡ್ಬೇಕು ತಾನೆ, ಏನಕ್ಕೆ ಕೊಟ್ಟಿದ್ಯಾ? ಹಳೇದೊಂದು ಗೊತ್ತು ನಿನ್ಗೆ. ಬಾಯ್ಲಿ ಏನಕ್ಕೆ ಕೇಳು, ಬಾಯ್ಲಿ. ಚೆನ್ನಾಗಿದೆ, ಹೇಳು ಬಾ ನಂಗೆ ಬೇಗ. ಯಾವ ಸ್ವೀಟ್ ತಿಂದು ಇದಾ? ಚಾಬಡಿ ಬೇಡಪ್ಪ. ಸರಿ, ಏನಕ್ಕೆ ಸ್ವೀಟು? ನೀವು ಕಾರ್ ತಗೊಂಡಿದ್ದು ನೋಡ್ದ, ನಮ್ಗಿಂತ ಮುಂಚೆ ನೀನೇ ಕಾರ್ ತಗೊಂಡಿದ್ದು. ನನ್ಗೆ ಅದಕ್ಕೆ ಹೇಳಿದ್ದು ಕಲ್ತ್ಕೊತೆ ಕೊಡ್ತೀನಿ ಅಂತ ಹೋದ್ವಾ. ಓಯ್, ಇವಾಗ ಇಲ್ಲಿ ಲೂಸು. ಇವಾಗ ಈ ಕಾರ್ ಬಿಟ್ಬಿಟ್ಟು ಆ ಕಾರ್ ಎತ್ಕೊಂಡು ಹೋಗ್ತೀನಿ ನಾನು. ವೈಟ್ ಕಾರ್
ಇಲ್ಲೇ ಇರ್ಲಿ. ಅದು ನೀವಿಕ್ಕೋ, ಅದನ್ನ ನಾನು ಎತ್ಕೊಂಡು ಹೋಗ್ತೀನಿ. ನಾವು ಅದು ವರ್ಣ ಎತ್ಕೊಂಡು ಹೋಗ್ತೀವಿ. ನಮ್ಗೆ ವೈಟ್ ಬೇಡ. ಕೊಡು ವರ್ಣ. ಸೊ ಫೈನಲಿ ನಮ್ಮ ಮಮ್ಮಿ ತಮ್ಮನ ಹೆಂಡತಿ ತಂಗಿ ಗಂಡ ಪಾಪು ಎಲ್ಲರೂ ನೋಡಿದ್ರು ಹೊಸ ಕಾರು, ಖುಷಿ ಪಟ್ಟಿದ್ದಾರೆ. ಆಮೇಲೆ ಎಲ್ಲರಿಗೂ ಸರ್ಪ್ರೈಸ್ ಆಗಿತ್ತು. ಸೊ ಸರ್ಪ್ರೈಸಿಂಗ್ ಆಗಿ ಅವ್ರಿಗೂ ಎಲ್ಲ ಖುಷಿ ಆಗಿದೆ. ಆದರೂ ಡೌಟ್ ಇತ್ತು ಅವ್ರಿಗೆಲ್ಲ, ಅದನ್ನೇ ಹೇಳ್ತಾ ಇದ್ರು. ಸೊ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇಬ್ಬರು ಟಾಡಾ ಬಾಯ್ ಬಾಯ್ ಹೇಳ್ತಿದ್ದೀವಿ. ಯಶವಂತ್ ಬಾಯ್ ಬಾಯ್. ಬಾಯ್. ಮತ್ತೊಮ್ಮೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಾಳೆ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.